ಅಜ್ಜಿ ಒಂದು ಗ್ಲಾಸ್ ನಾನು ಕಾಫಿ ತಗೋತೀನಿ. ತಗೊಂಬಾ. ಏನಿದ್ರು ಹೊಟ್ಟೆ ಒಂಥರ ಆಗೋಯ್ತು. ಅದೇಗಾಗುತ್ತೆ? ಆಹಾ, ಸ್ವಲ್ಪ ಕುಡಿ ಅಜ್ಜಿ, ನಾಲ್ಗೆ ಸುಟ್ಟೋಗುತ್ತೆ. ಟೀ ಆದ್ರೂ ಸಾರಾಯಿ ಆದ್ರೂ ಒಂದೇ ಸರಿನೇ, ಬ್ರಾಂದಿ ಆದ್ರೂ ಕಾಫಿ ಆದ್ರೂ ಒಂದೇ ಸರಿನೇ, ಕಲ್ಲಾದ್ರೂ ಹುಲ್ಲಾದ್ರೂ ಒಂದೇ ಸರಿನೇ. ಇದೇ ಕಾಣೋ ಈ ಅಜ್ಜಿ ಸ್ಟೈಲು. ಅಜ್ಜಿ ನೀವು ಬೇರೆ ಲೆವೆಲ್. ನಿಮ್ ತರ ಮಾಸ್ ಮಾಡೋರು ಇಲ್ಲಿ ಯಾರೂ ಇಲ್ಲ. ದೇವರ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರ್ಬೇಕು. ಆ ಆಶೀರ್ವಾದ ಯಾವಾಗ್ಲೂ ನನ್ನಿಂದ ಇರುತ್ತೆ. ನಿನ್ನೆ ರಾತ್ರಿ 1 ನಿಮಿಷ ಕೂಡ ಕಣ್ಮುಚ್ಚಕ್ ಬಿಡ್ಲೇ ಇಲ್ಲ. ನೀನೇನಾದ್ರೂ ಹೇಳಿದ್ಯಾ? ಏನಿಲ್ಲಮ್ಮ, ಬೆಳಗ್ಗೆ ತಿನ್ನಕ್ಕೆ ಏನಿದೆ ಸ್ಯಾಂಡಿ ಅಂತ ಕೇಳ್ದೆ ಅಷ್ಟೇ. ಏ ಸ್ಯಾಂಡಿ, ಹೇಳಿ. ಇವತ್ತೇನೋ ಸ್ಪೆಷಲ್ಲು? ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಮೊಟ್ಟೆ, ಹಾಗೆ ಅನ್ನನ್ನು ಬೇಯಿಸ್ಬಿಡು. ಅದನ್ನು ಬಿಸಿ ಮಾಡಿದ್ದೀನಲ್ವಾ. ಆಮೇಲೆ ದೋಸೆ, ಹಪ್ಪಳ, ಟಮಾಟಿ ಚಟ್ನಿ, ಬೆಂಡೆಕಾಯಿ ಪಲ್ಯ, ರಸ ಬೇರೆ ಇದೆ. ಟೀ ಕಾಫಿ, ಹಾರ್ಲಿಕ್ಸ್, ಬೇರೆ ಏನಾದ್ರು ಬೇಕಾ? ಹಸುವಿಗೆ ಎಲ್ಲ ಗಂಜಿಲ್ಲ ರೆಡಿ ಮಾಡ್ದಾ? ಹೋ, ಮನುಷ್ಯನಿಗೆ ತಿನ್ನಕ್ಕೆ ಏನು ಸಿಗ್ತಾ ಇಲ್ಲ, ನೀವು ದನಕ್ಕೆ ಬೇರೆ ಕೇಳ್ತಾ ಇದ್ದೀರಾ ಇಲ್ಲಿ? ಹೋ, ಇವಾಗ ತಾನೇ ಬೆಳಕು ಕರೆದಿದೆ, ನೀವು ತೊಂದರೆ ಕೊಡ್ಬೇಡಿ. ನನಗೆ ಇರೋದು ನನಗೆ 2 ಮಾತ್ರ ಕೈ. ಏನೆಲ್ಲ ಮಾಡ್ಬೇಕು ನೋಡಿ. ಒಬ್ಬೊಬ್ರು ಒಂದೊಂದು ಕೆಲಸ ಹೇಳ್ತಿದ್ದೀರಾ. ಹೋಟ್ಲಲ್ಲಿ ಕೆಲಸ ಮಾಡಿದ್ರು ಇಷ್ಟೊಂದು ಕೆಲಸ ಇರಲ್ಲ ನೋಡಿ. ಇಲ್ಲ, ಇದೇ ಒಂದು ಬಾರ ಐತೆ, ಇವರಿಗೆ ಒಂದು ಬಾಟ್ಲ್ ಬೇಕಾಗುತ್ತೆ ಗೊತ್ತಾ? ಏನೋ ನೀನ್ ಇವಾಗ ಹೇಳಿದ್ದು? ಅಯ್ಯೋ ಇಲ್ಲಮ್ಮ, ಹಸುವಿಗೆ ನೀರಿಡಕ್ಕೆ ಹೇಳ್ತಾ ಇದ್ದೆ. ಎಲ್ ನೋಡ, ನಾನ್ ಮಾಡ್ಕೊಳ್ತೀನಿ, ನೀನ್ ಸುಮ್ನೆ ಮಾತಾಡ್ಬೇಡ ಆಯ್ತಾ? ಹೋ, ಇದನ್ನೇ ಡೈಲಿ ಹೇಳ್ತಾ ಇದೀರಲ್ವಾ. ನಂತರನೇ ಇನ್ನೊಬ್ಳಿದಾಳಲ್ಲ, ಸುಂದರಿ ದೇವತೆ, ಅವಳ ಹತ್ರ ನೀವ್ ಹೇಳ್ಬೋದಲ್ವಾ? ಆಹಾ, ನೀನು ತುಂಬಾ ಹೊತ್ತರಿಂದ ಇಲ್ಲಿ ಒದಗ್ತಾ ಇದೆಯಾ, ಏನೋ ವಿಷಯ? ನಾವು ನೆನ್ನೆ ರಾತ್ರಿ ಅಪ್ಪನ ಜೊತೆನೆ ಮಲ್ಕೊಂಡ್ವಿ. ಎಷ್ಟೊಂದು ಸಂತೋಷವಾಗಿದ್ದಲ್ವ ನಾವು, ಗಟ್ಟಿ ಹಿಡ್ಕೊಂಡು ಮಲ್ಕೊಂಡಿದ್ವಿ ಇಬ್ರು. ಇಲ್ಲಿ ನೋಡ್ರಿ, ನಾನು ಸುಮ್ಮನೆ ಏನಾದ್ರೂ ಹೇಳಕ್ ಬಿಡ್ಬೇಡಿ. ನಿಜ ಹೇಳಿ, ನಿನ್ನೆ ನೈಟ್ ಎಲ್ಲೋಗಿದ್ರಿ? ಇಲ್ಲ ತಾನೆ, ಈ 2 ಮಕ್ಳ ಮೇಲೆ ಸತ್ಯ. ಈ ತರ ಸುಳ್ಳು ಸತ್ಯನ ನಾನು ನೋಡ್ಬಿಟ್ಟೆ. ಸುಮ್ಮನೆ ಅವ್ರ ಮೇಲೆ ಸುಳ್ಳು ಸತ್ಯ ಮಾಡಬೇಡಿ. ನಿಜ ಹೇಳಿ, ಎಲ್ಲೋಗಿದ್ರಿ? ಸರಿ ಹೇಳ್ತೀನಿ, ಹೇಳಿ. ನೀನ್ ನಂಬಿದ್ರೆ ಹೇಳ್ತೀನಿ. ಹೇಳಿ ನೋಡೋಣ. ಭಯ ಪಡಬಾರ್ದು. ನನ್ನನ್ನ ಸುಮ್ಮನೆ ಕೋಪ ಬರ್ಸ್ಬೇಡಿ ಅಷ್ಟೇ. ಹೇಳ ಹೇಳ್ಬಿಡ್ತೀನಿ. ಇಲ್ಲೇನೇ ಇದೆ. ನೆನ್ನೆ ಕುಡ್ದಿದ್ದು ಇನ್ನೂ ಇಲ್ದಿಲ್ಲ ತಾನೆ? ಅಯ್ಯೋ ಯೇಸುವೆ, ನೀನು ನನ್ನ ಇಲ್ಲಿ ಯಾಮಾರಿಸಿ ಸುಖವಾಗಿ ಇಲ್ಲಿ ಬಂದು ಕೂತ್ಕೊಂಡಿದೀಯಾ. ಏಯ್, ನಿಮ್ ದೊಡ್ಡಮ್ಮನೂ ನಿಂತರನೇ ಕಣೋ. ರಾತ್ರಿ ಫುಲ್ಲಾಗಿ ಕುಡ್ದು ಎಲ್ಲಿ ಬೀಳ್ತಾರೋ ಅಲ್ಲೇ ನಿದ್ದೆ ಮಾಡ್ಬಿಡ್ತಾರೆ. ಬೆಳಗ್ಗೆ ಎದ್ದು ಬಂದು ಒಂದು ಕಿರುಚ್ತಾರೆ ನೋಡು. ಅದೆಲ್ಲ ಇರ್ಲಿ, ಜೋಸು ನೆನ್ನೆ ರಾತ್ರಿ ನೀವೆಲ್ಲಿದ್ರಿ? ಅಯ್ಯೋ, ಇಲ್ಲೇ ತಾನೇ ಇದ್ದೆ ಅಲ್ವೇನೆ. ಸೌದೆನ್ ಬರೋಕ್ ಸ್ವಲ್ಪ ಲೇಟ್ ಆಗೋಯ್ತು, ಆದ್ರಿಂದ ನಾನು ಹೋಟ್ಲಲ್ಲೇ ಊಟ ಮಾಡಿದೆ. ನಿಮ್ಗೆ ಯಾರಿಗೂ ತೊಂದರೆ ಮಾಡಬಾರ್ದು ಅನ್ಕೊಂಡೆ. ನೀನು ಒಬ್ನೇ ಊಟ ಮಾಡ್ದ, ಇಲ್ಲ ಕೈಮಲ್ಗೂ ಇಸ್ಕೊಟ್ಯಾ? ಹೌದು, ಕೊಟ್ಟೆ. ಅದು ಅಲ್ದೆ ಅವನ್ ಇಲ್ಲಿ ಬಂದು ಒಂದ್ ಕಟ್ ಹುಲ್ ತಿಂದ, ಗೊತ್ತಾ ನಿಂಗೆ? ಆಮೇಲೆ ಅವನ್ ಕೈಯಲ್ಲಿ 1/2 ಬಾಟ್ಲು ರಮ್ಮಿತ್ತಲ್ಲ, ಅದು ನಾನು ಇಸ್ಕೊಂಡು ಹೊಡೆದ್ಬಿಟ್ಟೆ. ಅದು ಒಳಗೆ ಹೋದ್ಮೇಲೆನೆ ನನ್ನ ಕೈ ನಡುಕ ಎಲ್ಲ ನಿಂತೋಯ್ತು. ಅದೆಲ್ಲ ಅಂದಿದ್ರೆ ನಿನ್ನೆ ರಾತ್ರಿನೇ ನನ್ನ ಕತೆ ಮುಗ್ದೋಗ್ತಾ ಇತ್ತು. ಏನ್ ಕೆಕೆ ಕೆಕೆ ನಗ್ತಾ ಇದ್ದೀರಾ? ಬೇಗ ಹೊರಡಿ, ಬೆಳಿಗ್ಗೆ ಕಾಫಿಗೆ ಏನ್ ಬೇಕೋ ಎಲ್ಲ ಎತ್ತಿಡ್ರಿ. ಅಜ್ಜಿ, ಯಾಕೆ ಅಬ್ಬುನ ನನ್ನ ಚೇರಲ್ಲಿ ಕುತ್ಕೊಂಡಿದ್ದಾರೆ? ಇಲ್ಲಿಯೇ ಕೇಳಿ. ನಾನು ಎಲ್ಲೂ ಹೋಗಲ್ಲ. ಇವಾಗ ಅವಳು ಎಲ್ಲಿ ಕೂತಿದ್ದಾಳೋ ಅಲ್ಲೇ ಕೂತ್ಕೊಳ್ಳಿ. ಪರವಾಗಿಲ್ಲ, ಅಲ್ಲೇ ಕೂತ್ಕೊಳ್ಳಿ. ಏಯ್, ಅವಳ ಚೇರ್ ಅವಳಿಗೆ ಕೊಟ್ಬಿಡೋ, ಅವಳು ನಿನ್ಗಿಂತ ಚಿಕ್ಕೋಳಲ್ವಾ? ಜೋಸ್ ಮನೆಗೆ ಕೊಡೋ ಗಂಜಿಯಲ್ಲಿ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ ನಿಂಗೆ? ಹೋಗಿ ಎತ್ಕೊಂಬಾರೆ. ಇವಾಗ ತರ್ತೀನಿ. ಅಜ್ಜಿ ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟ ಜೋಸ್ಗೆ ಬೇಕಾಗಿರೋ ತಿಂಡಿ ಇಡ್ಲಿಲ್ಲ, ಅದಕ್ಕೆ ನೆನ್ನೆ ಉಳ್ದಿದ್ದು ಇರ್ಬೇಕಲ್ವಾ? ಆಯ್ತಾಯ್ತು. ಇವಾಗ್ಲೇ ಟೈಮ್ ಲೇಟ್ ಆಯ್ತು, ಬೇಗ ಬಾ. ಅವ್ರ ನಿಶಾ ಇನ್ನೂ ಕಮ್ಮಿ ಆಗ್ಲವೋ ಏನೋ. ಅಣ್ಣ, ಅಜ್ಜಿ ಕೈ ನಡ್ಕ ಏನು ಅಂತ ಹೇಳಿದ್ರೆ ನೀನ್ ತಿನ್ನು. ಜೋಸ್ ಇನ್ನೂ ಎದ್ದೇಳಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಆಮೀನ್. ಏನೋ
ಆಮೇಲೆ ಫಾದರ್ ಆಗೋಕೆ ಉಡುಪು ಹಾಕ್ದವನು ನೀನು. ಸಾಕು. ಈಗ ಫಾದರ್ನೇ ಬಾಟ್ಲೊಳಗೆ ತಳ್ಳನ ಅನ್ಕೊಂಡಿದ್ಯಾ? ಬೇಗ ತಿಂದು ಮರ್ಯಾದೆಗೆ ಜಾಗ ಖಾಲಿ ಮಾಡೋದು ನೋಡು. ಇವಾಗ್ಲೂ ಅವ ಫಾದರ್ ಆಗ್ಲಕ್ಕ ಟ್ರೈ ಮಾಡ್ತಾ ಇದ್ದಾನ. ಅಯ್ಯ ನನ್ ರಾಜ. ಭಾಳಷ್ಟು ಬಿಸಿ ಮಾಡಿರುವಂಥ ಇಡ್ಲಿ, ಮೊಟ್ಟೆ, ದೋಸೆ, ಉಪ್ಪಿಟ್ಟು, ಕಡುಬು, ಹೋಳ್ಗೆ, ಕಡುಬು, ಸೀತಾಫಲ. ಬೇರೆ ಏನಾದರೂ ಇದೆಯಾ? ನಾನೇನು ಹೋಟೆಲ್ದಲ್ಲಿ ಕೆಲಸ ಮಾಡ್ತಿಲ್ಲ. ಏಯ್, ಬಿಸಿ ಮಾಡಿರುವಂಥ ಊಟ ಯಾವತ್ತೂ ಕೆಟ್ಟೋಗೋದಿಲ್ಲ. ಒಂದು ವೇಳೆ ವಾಸನೆ ಹೋಗ್ಬಿಡ್ತದೋ? ಹೋಗಲೇ, ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಈ ಎಣ್ಣೆಯಲ್ಲಿ ಕರ್ದಿದ್ನೆಲ್ಲ ತಿಂತಾ ಇದ್ರೆ ನಿನಗೆ ರೋಗ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಮಾರ್ನಿಂಗ್ ತೋಟത്തിൽ ಮೆಂಬರ್ಸ್. ನಂಗೆ ಇವತ್ತು ಟಿಫನ್ ಬೇಡ. ಏನು ನೀನೇನು ತಿಂದೆ ಹೊರಡ್ತಾ ನಾನು ಇದೀಯಾ? ಒಂದು ಲೋಟ ಹಾಲು ಕುಡ್ದೆಮ್ಮ. ಇವತ್ತು ಫಸ್ಟ್ ಇಯರ್ಗೆ ಕ್ಲಾಸ್ ಶುರು ಸ್ವಲ್ಪ ಮಾಡಬೇಕು. ತಗೋ. ಟೈಮಿಗೆ ಹೋಗದೆ ಇದ್ರೆ ಕಷ್ಟ ಆಗುತ್ತೆ. ಆನಿನ ಯಾರು ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ? ಕ್ರಿಟಿಕಲ್ ಕಂಡೀಷನಲ್ಲಿ 2 ಪೇಷಂಟ್ ವೇಟ್ ಮಾಡ್ತಾ ಇದ್ದಾರೆ. ನಾನು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಂಗಾದ್ರೆ ನೀವು ಅಲ್ಲಿ ಹೋಗ್ಬೇಡಿ. ಪಾಪ ಅವರಾರು ಬದುಕ್ಲಿ. 9 ಗಂಟೆಗೆ 2-3 ಮದುವೆ ಪಾರ್ಟಿ ಬರ್ತಾರೆ. ಅವ್ರು ಬರ್ಲಿಲ್ಲ ಅಂದ್ರೆ ಬೇಡ ಬೇಡ ಬೇಡ. ಬಾಕಿಯವ್ರು ಏನ್ ಹೇಳ್ತಾರೆ? ಇವತ್ತು ಸೈಟ್ ನಲ್ಲಿ ಕಾಂಕ್ರೀಟ್ ಹಾಕೋ ದಿನ. ಹಂಗಾದ್ರೆ ನೀವು ಬರಲ್ಲ. ಕಾಲೇಜ್ ಗೇಟ್ ಹತ್ರ ಬಿಟ್ರೆ ಸಾಕಲ್ವಾ? ನಾನ್ ಬಿಡ್ತೀನಿ. ಕಾಲೇಜ್ ಬಾಗಿಲ್ ತನಕ ಬರ್ತೀರಲ್ವಾ? ಒಳಗೂ ಬಂದ್ರೆ ಏನಂತೆ? ಈ ವೇಷದಲ್ಲಿ ನಾನ್ ಬಂದ್ರೆ ನಿನಗೇನು ಅಸಹ್ಯ? ಪರವಾಗಿಲ್ವಾ? ತೋಟದಲ್ಲಿ ಜೋಸ್ ಫುಡ್ ಏನ್ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರ್ತಾರೆ ನೋಡಕ್ಕೆ. ಅದಕ್ಕೆ ನೀವು ನನ್ನ ಡ್ರಾಪ್ ಮಾತ್ರ ಮಾಡ್ಬಿಟ್ಟು ಹೋಗಿ. ನಮ್ ಚಿಕ್ಕಣ್ಣ ಹಿಂಗ್ ಬಂದ್ರೇನೆ ನಂಗಿಷ್ಟ. ನನ್ ಫ್ರೆಂಡ್ಸ್ ಎಲ್ಲ ನೋಡ್ಲಿ. ಆಮೇಲೆ ಲಿಲ್ಲಿ ಅಕ್ಕನ ನೀರಲ್ಲಿ ಬಿಡ್ಬೇಡ. ಸರಿ ಸರಿ. ಏನ್ ಸರಿ? ಈ ತರ ಮೈಯೆಲ್ಲ ಇಲ್ಲ ನಮ್ ಚಿಕ್ಕಣ್ಣ. ಆನೆ ಹಿಡ್ಕೊಂಡ್ರು ಹಸಿದೇ ಇರ್ತಾರೆ. ಆನೆ ಹಿಡ್ಕೊಂಡ್ರೆ ಅಲ್ಗಡಕ್ಕಾಗಲ್ಲ, ಆದ್ರೆ ಯಾನೆ ಹಿಡ್ಕೊಂಡ್ರೆ ಸಾಕು ಅವಳ ಶಾಪು. ಏನ್ರಿ ತಿನ್ಬಿಟ್ಟು ಹೋಗಿ. ಬಂದ್ ಮಾಡ್ತೀನಿ ಕಣೆ. ಅವಳು ಕಾಲೇಜಿಗೆ ಟೈಮ್ ಆಗ್ತಿಲ್ವಾ? ಆ ಎಡಪಲ್ಲಿಲೇ ಇರೋ ಡಾಕ್ಟರ್ಗೆ 4 ಸಾಮಾನ ಇಳಿಸ್ತೀಯಾ? ಓ, ಅಷ್ಟೇ ತಾನೆ. ಕಾಸೆಲ್ಲ ಕೇಳ್ಬೇಡ, ನಾನು ಅಡ್ಜಸ್ಟ್ ಮಾಡ್ತೀನಿ. ಓ, ಮತ್ತೆ ಇಷ್ಟೊತ್ತೆಲ್ಲ ಹೇಳಿದಲ್ಲ, ಸುಮ್ನೆ ನನ್ ಕೆಣಕ್ಬೇಡಿ. ಗಾಡಿ ಗಾಡಿ ಚೆನ್ನಾಗಿದೆ, ನನ್ ಗಾಡಿ ಚೆನ್ನಾಗಿದೆ, ನನ್ ಗಾಡಿ ಯಾವಾಗಲೂ ಚೆನ್ನಾಗೇ ಇರತ್ತೆ. ಬಾರು ಬಂಡಿ ಬಾರು ಬಂಡಿ ಬಾರು. ಹೌದು, ನೀನ್ ಇವಾಗ ಹೇಗ್ ಹೆಂಗ್ ಹೋಗ್ತೀಯಾ? ಹೋಗ್ತೀನಾ? ನನ್ನನ್ನು ಕಾರಲ್ಲಿ ಡ್ರಾಪ್ ಮಾಡಿ. ಅದೆಲ್ಲ ಈ ಸಮಸ್ಯೆ. 2 ಮದುವೆ ಪಾರ್ಟಿಯವ್ರು ಬರ್ತಾರಂತ ಹೇಳಿದ್ನಲ್ವಾ? ಅವ್ರು 10 ಗಂಟೆಗೆ ಶಾಪಿಗೆ ಬರ್ತಾರೆ. ಇವಾಗ್ಲೇ 10 ಗಂಟೆ ಆಯ್ತು. ನನ್ ವಿಷಯದಲ್ಲಿ ಮಾತ್ರ ಟೈಮ್ ಇರಲ್ಲ ನಿಮ್ಗೆ. ಹಾಗಿಲ್ಲ ಜನ. ಬೇಡ, ನಾನು ಒಬ್ಳೇ ಹೋಗ್ತೀನಿ. ನೀನ್ ಯಾವ ಕಡೆ ಸ್ವಲ್ಪ ಹೋಗ್ತಿದ್ಯಾ? ಶಾಪಿಂಗ್ ಮಾಡ್ಬೇಕು ಚಿಕ್ಕಣ್ಣ, ನಾನು ಬರ್ತೀನಿ. ಆ ಗಾಡಿ ಸ್ವಲ್ಪ ನಿಧಾನಕ್ಕೆ ಒರ್ಸೋಣ. ಗಾಡಿಗೆ ನೋವಾಗುತ್ತೆ. ಇದನ್ ಮುಂಚೆನೆ ಒರ್ಸ್ಬೋರಿತ್ತಲ್ವಾ? ಇವಾಗ ತೊಳಿತೀನಿ. ಬಂದ್ ಮಾಡ್ತಾ ಹಾ ಇದ್ದೀನಿ. ಸಾಕು ಸಾಕು, ನಂಗೆ ಹೊತ್ತಾಗ್ತಿದೆ. ಅಯ್ಯೋ, ಇನ್ನು 1 ಅವರಲ್ಲಿ ನಾನು ಬಂದ್ಬಿಡ್ತೀನಿ. ಅಲ್ಲಿ ತನಕ ಇರ್ತೀರಾ? ಇನ್ಮೇಲೆ ಆ ಥರ ಕೇಳಬಾರ್ದು. ಬರಬೇಕು ಅಂತ ಹೇಳಬೇಕು. ಅಣ್ಣ ಖಂಡಿತ ಬರ್ತಾನೆ. ಆದ್ರೆ ಇವತ್ತು ನಾನು ಬರೋದಿಲ್ಲ. ಚೇಂಬರಲ್ಲಿ ತುಂಬಾ ಕೆಲಸ ಇದೆ. ನೀವೊಂದು ಕೆಲಸ ಮಾಡು, ಆಟೋದಲ್ಲಿ ಮನೆಗೆ ಹೋಗ್ಬಿಡು. ಬಾಯ್ ಚಿಕ್ಕಣ್ಣ. ಬಾಯ್. ಕೆಳಗಿಳಿದ್ ಬಾರೋ. ಕೈಮಲ್, ಹಾ, ಅಪ್ಪಗೆ ಒಂದು ಆಸೆ ಇತ್ತು ಕಣ. ಏನು ಜೀಪ್ ಓಡಿಸ್ಬೇಕಾ? ನಮ್ಮಲ್ಲೊಬ್ರನ್ನ ವಕೀಲ್ನಾಗ್ ಮಾಡ್ಬೇಕು ಓ. ಅಂತ. ಅದು ಆಗ್ಲಿಲ್ಲ. ಅದಕ್ಕೆ ಅಪ್ಪನ ಆಸೆ ಈಡೇರ್ಸೋದಕ್ಕೆ ಆನಿನ ಇಲ್ಲೇ ಓದಿಸ್ತಾ ಇದ್ದ. ಅವಳು ನಿಮ್ ತರ ಇಲ್ಲ, ಅವಳು ತುಂಬಾ ಬುದ್ಧಿಶಾಲಿ ಹುಡುಗಿ. ಹೌದು ಕಣಯ್ಯ, ಅವಳು ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗಿ. ಅವಳು ತಕ್ಕಾಗೆ ಒಂದು ಹುಡುಗನ್ ಹುಡುಕ್ಬೇಕು. ಅದೆಲ್ಲ ಜುಜುಬಿ ಮ್ಯಾಟ್ರು. ನಿಮ್ ಕುಟುಂಬದಲ್ಲಿ ಸಂಬಂಧ ಇಟ್ಕೊಳ್ಳಕ್ಕೆ ಎಲ್ಲಾರ್ಗೂ ಆಸೆ ಇರುತ್ತಲ್ವಾ ರೀ? ಅದಕ್ಕೋಸ್ಕರ ಕಂಡೋರ್ಗೆಲ್ಲ ನನ್ನ ತಂಗಿನ ಮದುವೆ ಮಾಡ್ಕೊಡೋದಕ್ಕಾಗಲ್ಲ. ಅದೆಲ್ಲ ನಡೆಯತ್ತಾ? ಅವ್ನಿಗೂ ಮರ್ಯಾದೆ ಬೇಕಲ್ವಾ? ಮುಚ್ಚು. ನನ್ನ ತಂಗಿಗೆ ಅವ್ನು ಸೆಟ್ ಆಗ್ತಾನ ಅಂತ ನಾನೇ ನಿರ್ಧಾರ ತಗೊಬೇಕು. ಗೊತ್ತಾಯ್ತಾ? ಏನ್ ಅರ್ಥ ಆಯ್ತು? ನನ್ನ ತಂಗಿಗೆ ಅವ್ನು ಸೆಟ್ ಆಗ್ತಾನ ಅಂತ ನಾನ್ ನಿರ್ಧಾರ ತಗೊಬೇಕು. ಗೊತ್ತಾಯ್ತಾಗಿತ್ತು. ಜೀಪ್ನಲ್ಲಿ ಹೋಗೋಣ. ರೈಟ್. ಇವಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಏನೋ ವಿಷಯ ತಗೊಂಡ್ ಬಂದಿದ್ದಾಳೆ ಅಂತ. ಅದ್ರಲ್ಲೇನ್ ಡೌಟು? ಖಂಡಿತ ಹಂಗೇನೆ. ಅಡ್ವೊಕೇಟ್ ಬಾಬು ಥಾಮಸ್ ಜೊತೆ ಡಿಸ್ಕಷನ್ ಆಗಿದೆ. ಕರೆಕ್ಟ್. ನನ್ನ ಫ್ರೆಂಡ್ಸ್ ಎಲ್ಲ ಈ ತರ ಕರೆಕ್ಟ್ ಆಗಿ ಗೆಸ್ ಮಾಡ್ತಿದಾರಲ್ಲ. ಇನ್ನೊಂದು ವಿಷಯ ಹೇಳ. ಹೇಳು ಹೇಳು. ಬಾಬು ಥಾಮಸ್ ಅಂದ್ರೆ ವಿಷಯ ಕ್ರಿಮಿನಲ್ ಅಲ್ವಾ? ಯಾಕೆ ಹಂಗೆ ಹೇಳ್ಬಿಟ್ಟೆ? ನಿನ್ಗೆ ಒಂಚೂರು ಸೆಟ್ ಆಗಲ್ಲ ಕಣೆ. ನೀವು ಹೇಳೋದು ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಂಗೆ ಅವನ್ನ ತುಂಬಾ ಇಷ್ಟ. ನೀವು ಬೇಕಾದ್ರೆ ನೋಡಿ, ಅವ್ನ ರೌಡಿ ತಾನನ ಹೋಗಿಸಿ ಒಂದು ಒಳ್ಳೆ ಮನುಷ್ಯನಾಗಿ ಬದಲಾಯಿಸ್ತೀನಿ.
ಪ್ರೀತಿಗ್ ಮುಂದೆ ಯಾವ ರೌಡಿ ಸೋಲಲ್ಲ ಹೇಳಿ? ಬೇಡ ಬೇಡ ಅಂತ ಹೇಳಿದ್ದೀನಲ್ವಾ, ಈ ತರ ಎಲ್ಲ ಮಾಡ್ಬೇಡ ಅಂತ ಹೆಸರು ಹೇಳಿದ್ದೀನಿ ನಿನಗೆ. ನೀನ್ ಯಾರು ಪ್ರಿನ್ಸಿಪಲಾ? ನಾವು ಇಲ್ಲಿಂದನೇ ಹೋಗ್ಬೇಕು. ಕ್ಯಾಂಪಸ್ ಅಲ್ಲಿ ಬರಕ್ಕೆ ನಿನಗೆ ಯಾರು ಪರ್ಮಿಷನ್ ಕೊಟ್ರು? ಏನಲ್ಲಿ ಕೈ ತೋರಿಸಿ ಮಾತಾಡ್ತಾ ಇದೀಯಾ? ಕೈ ಚಾಚಿದ್ರೆ ಬಿಡು ಬಿಡು ಅಂತ ಹೇಳ್ತಿಲ್ಲ. ಬಿಡು ಬಿಡು. ಜಗಳ ಏನಕ್ಕೋ? ನಿನ್ನಿಂದನೇ ಜಗಳ ಆಗಿದೆ. ನೀನೇನು ಒಳ್ಳೆ ತರ ಯಾಕೆ ಮಾಡ್ತಾ ಇದ್ದೀಯ? ಸರ್, ನೀವು ಈ ತರ ಎಲ್ಲ ಮಾತಾಡಬೇಡಿ. ನನ್ನ ನೋಡಿಯೇ ನೀನು ಹಾಗೆ ಹೇಳ್ತಾ ಇದ್ದಿ. ಅವನಿಗೇನಾದ್ರೂ ಕೊಂಬಿದೆಯಾ? ಹೋಗಯ್ಯ. ಆ ಕಡೆನೂ ಸ್ವಲ್ಪ ಹೋಗಿ ಬಾ. ಅಲ್ಲೂ ಸ್ವಲ್ಪ ಸಮಾಧಾನ ಇರಲಿ. ಸೀನ್ ಹಾಕಿ ಮುಗಿಸ್ತೀಯಾ? ಇವತ್ತು ಓವರ್. ನಿನ್ನ ನಾನು ಬದಲಾಯಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಹೇಳಿ ಬಾಯಿ ಮುಚ್ಚೋದ್ರಲ್ಲಿ ಇಷ್ಟು ಪ್ರಾಬ್ಲಮ್. ಎಲ್ಲಾನು ಬಿಡ್ಬೇಕು ಅನ್ಕೊಂಡಿದೀನಿ. ಅದ್ರ ಆರಂಭ ತಾನೇ ಇದು. ಇಲ್ದೇ ಇದ್ರೂ ಪ್ರೀತಿನ ಬಿಡಕ್ಕಾಗಲ್ಲ ಅಲ್ವಾ? ನೋಡು, ಲಾಯರ್ ಆದ್ಮೇಲೆ ಏನ್ ಬೇಕಾದ್ರೂ ವಾದಾಡು. ಆನಿ ಡಾರ್ಲಿಂಗ್, ಹೊರಗಿಂದ ಬಂದವನು ಈ ತರ ಮಾಡಿದ್ರೆ ಮಾತ್ರ ಇಲ್ಲಿ ಶೈನ್ ಆಗಕ್ಕಾಗೋದು. ನಿನ್ನ ನೋಡಕ್ ನಾನು ಬರ್ಲೇಬೇಕಲ್ವಾ? ಕೆಲ್ಸ ಬೇಗ ಆಗ್ಲಿ. ಇವತ್ತೇ ಲೋಡ್ ಹೋಗ್ಬೇಕು. ಇದೆಲ್ಲ ಯಜಮಾನ್ರು ಕಳ್ಸಿರೋ ಲೋಡು. ಇದೆಲ್ಲ ತಗೊಂಡು ಅಲ್ಲಿಗೆ ಹೋದ್ರೆ ಅದನ್ನ ನಾನ್ ಕೇಳ್ಬೇಕಾಗತ್ತ, ನೀನಲ್ಲ. ನನ್ ಕೇಳು, ತಪ್ಪಿಲ್ಲ. ನನ್ ತಲೆ ಮೇಲೆ ಕೆಲ್ಸ ಇದೆ. ಬೇಗನೆ ಹೇಳು, ನಾನು ಹೋಗ್ಬೇಕು. ಸುಮ್ನೆ ಬೇಜಾರ್ ಮಾಡ್ತಾ ಇರ್ಬೇಡ. ಕೈಮಲ್, ಇನ್ನು ಲೋಡ್ ಏರ್ಸಿಲ್ವಾ? ಕೇಳ್ತಾ ಇದ್ದೀನಿ. ಪ್ರತಾಪ್, ಇವತ್ತು ಎಷ್ಟು ಲೋಡ್ ಹೋಗಿದೆ? 3-4 ಆಯ್ತು. 3-4 ಸರಿಯಾಗಿ ಹೇಳೋ. ಇವತ್ತು ಇಟ್ಕೆ ಫಿನಿಶಿಂಗ್ ಸರಿ ಇಲ್ವೇ? ನನ್ಗೂ ಅನ್ಸ್ತಾ ಇದೆ. ಈ ಇಟ್ಕೆಗೆ ಏನಾಯ್ತು? ಈ ಇಟ್ಕೆ ಸ್ವಲ್ಪ ನೆಂದೋಯ್ತು. ಕೆಲ್ಸದವರೇ ನನಗೆ ಹೇಳಿದ್ದು. ಆ ಇಟ್ಕೆನೆ ಇವೆಲ್ಲ. ಮೇಲೆ ಗಮನ ಕೊಟ್ಟು ನೋಡ್ಬೇಕು. ಈ ಇಟ್ಕೆನೆಲ್ಲ ಡೆಲಿವರಿ ಮಾಡೋದ್ ಬೇಡ. ನಮ್ ಕಂಪನಿಗೆ ಅಂತ ಒಂದ್ ಹೆಸರಿದೆ, ಅದನ್ನ ಹಾಳು ಮಾಡೋದ್ ಬೇಡ. ಲಾರಿ ಟೈರ್ ಬೇರೆ ಚೇಂಜ್ ಮಾಡ್ಬೇಕು. ಟೈರ್ ಚೇಂಜ್ ಮಾಡಕ್ ನಾನ್ ಬರ್ಬೇಕಾ? ಜೋಸನ್ನ ಹೋಗ್ಬೇಕಾ ಟೈರ್ ಮಾರ್ಸಕ್ಕೆ? ಅಯ್ಯೋ, ಆತರ ಇಲ್ಲ. ಯೋ, ಇದನ್ನೆಲ್ಲ ನೀವೇ ಮಾಡ್ಬೋದಲ್ಲಯ್ಯ. ನನ್ ಜೊತೆ ಇರೋರೆಲ್ಲ ಮುಟ್ಟಾಳ್ರೆ. ಹೌದೌದು. ನಿನ್ನೂ ಸೇರ್ಸಿ. ಅಯ್ಯೋ, ಇಂಡಿಕೆಲ್ಲ ಒಳ್ಳೆ ರೇಟ್ ರೀ. ಜೋಸನ್ನ ನಮಸ್ಕಾರ. ಬಾ. ನಮ್ಮ ಯಜಮಾನ್ರ ವಿಷಯ. ನಿಮ್ ಯಜಮಾನ್ರಿಗೆ ಏನಾಯ್ತು? ಭಯಪಟ್ರಾ? ಯಜಮಾನ್ರಿಗೆ 5 ಲೋಡ್ ಕಳ್ಸ್ತೀನಂತ ಹೇಳಿದ್ರಿ. ಕೊಡ್ತೀನಿ ಅಂತ ಹೇಳಿಲ್ವೇ? ಕೊಡೋಣ ಅಂತ ಹೇಳಿದ್ವಿ. ಸರಿ, ಅದೇ ಸಾಕೆ. ಜೋಸನ್ನ ನೋಡ್ತೀನಂತ ಹೇಳಿದ್ರೆ ಅದು ಖಂಡಿತ ಒಪ್ಕೊಂಡಂಗೆ. ಅದಕ್ಕಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಆಸೆ ತೋರಿಸಿ ಮೋಸ ಮಾಡಕ್ಕಾಗಲ್ಲ. ನಿಮ್ಗೆ 5 ಲೋಡ್ ಇಟ್ಕೆ ಬೇಕಷ್ಟೇ ತಾನೇ? ನನಗಿಲ್ಲ, ಯಜಮಾನ್ರಿಗೆ. ಯಾರಾದ್ರೂ ನನಗೊಂದೇನೆ. ಇವಾಗ ಇಟ್ಕೆ ಸರಿ ಇಲ್ಲ. ಒಳ್ಳೆ ಮಳೆನಲ್ಲಿ ನಂದಿದೆ, ಎತ್ಕೋ. ಮುಂದಿನ ಸೆಟ್ಟಲ್ ಕೊಡ್ತೀನಿ. ದಾನಕ್ಕೆ ಅಂದ್ರೂ ಒಳ್ಳೆ ಇಟ್ಕೆ ಕೊಡ್ಬೇಕಲ್ವಾ? ಹೇಗೋ ಸಿಕ್ಕಿದ್ರೆ ಸಾಕು. ದಾನವಾಗಿ ಸಿಕ್ಕಿರೋ ಹಸು ಬಾಲ ಯಾರಾದ್ರೂ ಕೂತ್ಕೊಂಡು ಎಣಿಸ್ತಾರಾ? ಯೋ ಹೋಗಯ್ಯ. ಬೆಳಿ ಸಟ್ಟು, ಬೆಳಿ ಪಂಚೆ, ಇವನ್ ಕೈನಲ್ಲಿ ಡೈರಿ ಬೇರೆ.